ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಿನಿ ವ್ಲಾಗ್, ಸಂಡೇ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ ಆಫ್ಟರ್ನೂನು. ಸೊ ಇಲ್ಲಿ ಪಾಟಲ್ಲಿ ನಾನು ತುಳಸಿ ಗಿಡ ಇಡೋಣ ಅಂತ ಇಡ್ತಾಯಿದ್ದೀನಿ. ಖಾಲಿ ಖಾಲಿ ಇತ್ತು, ನೋಡೋಕ್ಕೆ ಬೇಜಾರಾಗಿತ್ತು. ಇವತ್ತು ಸ್ವಲ್ಪ ತುಳಸಿ ಗಿಡ ಸಿಕ್ತು, ಮೇಲೆ ಹೋಗಿ ಟೆರೆಸ್ ಮೇಲೆ ಇಟ್ಟಿದ್ದರು. ಸ್ವಲ್ಪ ಅವ್ರನ್ನ ಕೇಳಿ ತೊಗೊಂಬಂದು ಇದನ್ನ ನಾನು ಇಟ್ಟಿದ್ದೀನಿ. ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ. ಸೊ ಅದೆಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಬಟ್ಟೆ ಬೆಡ್ಶೀಟ್ಗಳೆಲ್ಲ ಒಗೆವಿದ್ದು. ಸೊ ಅದೆಲ್ಲ ಅಮ್ಮ ನಾನೆಲ್ಲ ಒಕ್ಕೊಂಡು, ಬಿಸಿಲು ಭಾಳನೇ ಇತ್ತು, ಅದನ್ನೆಲ್ಲ ಮೇಲೆ ಹಾಕಿ ಬಂದು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂಥೇಳಿ ಚಳ್ಳಾರಿಕೆ ಅಂತಾರೆ ಇದನ್ನ. ಇವಾಗ ಸೀಸನ್ ಇರೋದ್ರಿಂದ ನಾನು ತೊಗೊಂಬಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಒಗ್ಗರಣೆ ಕೊಟ್ಟು ಉಳ್ಳಾಗಡ್ಡೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ ಹಾಕಿಬಿಟ್ಟು ಅರಿಶಿನ, ಉಪ್ಪು ಹಾಕಿ ಒಂದು ಸ್ವಲ್ಪ ಚಿಟಿಗೆಷ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕಿ, ಇದಕ್ಕೆ ನೀರು ಹಾಕಬಾರ್ದು, ಜಾಸ್ತಿ ನೀರು ಹಾಕಿದರೆ ಟೇಸ್ಟ್ ಬರೋಲ್ಲ. ಎಣ್ಣೆಲೇ ಮಾಡಬೇಕು ಆ್ಯಕ್ಚುಲಿ. ಒಂದೆರಡು ಹನಿಯಷ್ಟು ನೀರು ಹಾಕಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಹುಚ್ಚೆಳ್ಳಿನ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ. ಇನ್ನು ಹಾಕೋದ್ರಿಂದ ಭಾಳ ಟೇಸ್ಟ್ ಕೊಡುತ್ತೆ. ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟು ನಾನಿಲ್ಲಿ ವೈಟ್ ರೈಸ್ನ ಮಾಡೋಣ ವೆಜಿಟೇಬಲ್ ಹಾಕಿ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ವೆಜಿಟೇಬಲ್ಸ್ ಎಲ್ಲವೂ ಹಾಕಿ ಆಮೇಲೆ ಅದನ್ನೆಲ್ಲ ರೈಸ್ ಎಲ್ಲ ಹಾಕಿಬಿಟ್ಟು ಇದನ್ನು ನಾನು ಫ್ರೈಡ್ ರೈಸ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ನೆಕ್ಸ್ಟ್ ಇದೆಲ್ಲ ನೀರು ಹಾಕಿಬಿಟ್ಟು ನೀರೆಲ್ಲ ಹಾಕಿದ್ದೀನಿ, ನೀರು ಹಾಕಿ ಉಪ್ಪು ಹಾಕಿದ್ದೀನಿ. ಇದು ರೆಸಿಪಿ ಬೇಕು ವೈಟ್ ರೈಸ್ದು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದೆಲ್ಲ ಮಾಡಿಬಿಟ್ಟು ಇನ್ನು ಜೋಳದ ರೊಟ್ಟಿ ಮಾಡೋಣ ಅಂತೇಳಿ ಇದು ಮಾಡಿದೆ. ಜೋಳದ ಹಿಟ್ಟು ಸ್ವಲ್ಪ ಇತ್ತು, ಸೊ ಅದನ್ನೊಂದು ಸ್ವಲ್ಪ ರಾಗಿ ರೊಟ್ಟಿ ಕೂಡ ಮಾಡಿಬಿಡೋಣ ಅಂಥೇಳಿ ಎರಡು ಮಾಡಿದ್ವಿ. ಇನ್ನು ರಾಗಿ ರೊಟ್ಟಿ ರೆಸಿಪಿ ಯಾರಿಗಾರು ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತೆಲ್ಲ ಇಷ್ಟ ಐಟಮ್ಸ್ ಎಲ್ಲ ಮಾಡಿಬಿಟ್ಟು, ಸೊ ನಾವು ಕೂಡ ಒಳ್ಳೆ ಲೇಟ್ ಆಗಿಬಿಡ್ತು ಇದೆಲ್ಲ ಮಾಡೋಷ್ಟೊತ್ತಿಗೆ. ಸೊ ಇದನ್ನೆಲ್ಲ ಮಾಡಿ ನಾನು ಇವಾಗ ಊಟ ಒಂದು ಮುಗಿಸ್ಕೊತಾ ಇದ್ದೀವಿ. ಊಟ ಎಲ್ಲ ಮುಗಿಸಿ ಫುಲ್ ಟೈಮ್ ಆಗೋಯಿತು. ಊಟ ಎಲ್ಲ ಮುಗಿಸೋಸ್ತಿಗೆ ಸಾಯಂಕಾಲ ಆಯಿತು. ಸಾಯಂಕಾಲ ಎಲ್ಲ ಆಗಿ ಬೆಡ್ಶೀಟು ಅಲ್ಲೆಲ್ಲ ಹಾಕಿದ್ವಲ್ಲ, ಸೊ ಮೇಲೆಲ್ಲ ಚೆನ್ನಾಗಿ ಒಣಗಿದ್ದು. ಬಿಸಿಲಿಗೆ ಭಾಳನೇ ಬಿಸಿಲಿತ್ತು. ಸೊ ಇವಾಗ ಸಮ್ಮರ್ ಅಲ್ವಾ, ಸೊ ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ರೆಡಿಯಾಗಿ ಬೇಗ ಸೊ ಔಟ್ಸೈಡ್ ಹೋಗೋದಿತ್ತು. ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಅಮ್ಮ ಕರೀತಿದ್ದಾರೆ. ಸೊ ಇಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ಲು ಜನ ಇದ್ದರು. ಸೊ ಇದೆಲ್ಲ ಮುಗಿಸಿದೆ. ನೋಡಿದ್ರಲ್ಲ, ಇವತ್ತು ಸಂಡೇ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.